ಎಲ್ಲರಿಗೆ ನಮಸ್ಕಾರ. ಕಲಬುರಗಿ ಜನತೆ, ಡಿ ದೇವರಾಜ ಅರಸು ಅವರ 130ನೇ ಜನ್ಮದಿನೋತ್ಸವ ಪ್ರಯುಕ್ತ ಆಗಸ್ಟ್ 20ರಂದು ದೇವರಾಜ ಅರಸು ಅವರ ಜನ್ಮೋತ್ಸವವನ್ನು ಅತಿ ವಿಜೃಂಭಣೆಯಿಂದ ಆಚರಣೆ ಮಾಡೋ ಒಂದು ನಿಟ್ಟಿನಲ್ಲಿ ಇವತ್ತು ನಾವು ಒಂದು ಪತ್ರಿಕಾಗೋಷ್ಠಿ ಮಾಡಿ ಅದರ ಮುಖಾಂತರ ಸುಮಾರು ವಿಷಯಗಳನ್ನು ನಾವು ಮಂಡನೆ ಮಾಡಿದ್ವಿ. ಅದರಲ್ಲಿ ಮುಖ್ಯವಾಗಿ ಇರೋದು ಇಡೀ ನಮ್ಮ ಹಿಂದುಳಿದ ವರ್ಗದ ಅಡಿಯಲ್ಲಿ ಬರುವಂಥ ಸುಮಾರು 102 ಸಮಾಜಗಳು, ಅದರ ಎಲ್ಲ ಮುಖಂಡರು ನಾವು ಸುಮಾರು 10-12 ಸಮಾಜದ ಮುಖಂಡರು ಇಲ್ಲಿದ್ದೀವಿ. ಎಲ್ಲ ಸಮಾಜದಲ್ಲಿ ನಿಮ್ಮ ಮುಖಾಂತರ ನಾವು ಅವ್ರಿಗೆ ವಿನಂತಿ ಮಾಡೋದೇನೆಂದರೆ, ಈ ಕಾರ್ಯಕ್ರಮ ನಮ್ಮ ಕಾರ್ಯಕ್ರಮ. ಈ ಕಾರ್ಯಕ್ರಮ ನಾವು ಯಶಸ್ವಿಗೊಳಿಸ್ಲಿಕ್ಕೆ ಹೆಚ್ಚಿನ ಜನಸಂಖ್ಯೆಯಲ್ಲಿ ಜಿಲ್ಲಾ ಮತ್ತು ತಾಲೂಕು ಘಟಕದ ಎಲ್ಲ ಜನರು ಇದಕ್ಕೆ ಸಹಕರಿಸಿ ಎಲ್ಲರೂ ಇದು ನಮ್ಮ ಕಾರ್ಯಕ್ರಮ ಅಂತ ಹೇಳಿ ಬರಬೇಕು. ಶ್ರೀ ಡಿ ದೇವರಾಜ ಅರಸು ಅವರು ಹಿಂದುಳಿದ ವರ್ಗದ ಅಭಿವೃದ್ಧಿಗಾಗಿ ಹಗಲು ಇರುಳು ದುಡಿದಿದ್ದಾರೆ. ಅದಕ್ಕೆ ಇವತ್ತು ನಮನ ಸಲ್ಲಿಸುವ ಒಂದು ಅವಕಾಶ ನಮಗೆಲ್ಲರಿಗದ. ಆ ಅವಕಾಶವನ್ನು ಸದುಪಯೋಗಪಡಿಸ್ಕೊಂಡು ನಾವು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು. ಅದೇ ರೀತಿ ಮುಖ್ಯವಾದ ಅದರಲ್ಲಿ ಬರುವಂಥ ಈ ಕಾರ್ಯಕ್ರಮಕ್ಕೆ ಜಿಲ್ಲಾಡಳಿತ ಮುತುವರ್ಜಿ ವಹಿಸಿ ಈ ಕಾರ್ಯಕ್ರಮಕ್ಕೆ ಒಂದು ಶೋಭೆ ತಂದು ಕೊಡಬೇಕು. ಅದರ ಜೊತೆಯಲ್ಲಿ ಜಿಲ್ಲಾ ಅಧಿಕಾರಿಗಳು ಹಾಗೂ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾಗಲಿ, ಅದರ ಜೊತೆಗೆ ನಮ್ಮ ಶಾಸಕರುಗಳು ಇಂಥ ಕಾರ್ಯಕ್ರಮಗಳಿಗೆ ಭಾಳ ಸಾರಿ ನೋಡ್ತೀವಿ, ಒಂದು ಮಲತಾಯಿ ಧೋರಣೆ ಆಗ್ತದೆ. ದಯಮಾಡಿ ನಾನು ಹೃತ್ಪೂರ್ವಕವಾದ ವಿನಂತಿಯೊಂದಿಗೆ ನಾನು ಅವ್ರಿಗೆ ಕೇಳ್ಕೊತೀನಿ, ಈ ಕಾರ್ಯಕ್ರಮ ಅದು ನಿಮ್ಮ ಕಾರ್ಯಕ್ರಮ ಸರ್, ದಯಮಾಡಿ ಬನ್ನಿರಿ. ಇಡೀ ನಮ್ಮ ಸಮಾಜ ನಿಮ್ಮ ಬೆನ್ನೆಲುಬಾಗಿ ಪ್ರತಿ ಸಾರ್ತಿ ನಿಲ್ತದೆ. ಅದಕ್ಕೆ ನೀವು ಇದೊಂದು ಅವಕಾಶ ನೀವು ತಗೋಬೇಕು ಅಂಥೇಳಿ ಅವರಲ್ಲಿ ವಿನಂತಿ ಹೇಳ್ತಾ, ಎಲ್ರಿಗೂ ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸುತ್ತಾ ನಿಮ್ಮ ಮುಖಾಂತರ ಅದರಲ್ಲಿ ಮುಖ್ಯವಾದ ಪಾತ್ರ ಪತ್ರಿಕಾ ಮಾಧ್ಯಮದವ್ರದ್ದು. ಅದ್ರ ಜೊತೆಗೆ ಇವತ್ತು ನಾಳೆಗೆ ಹೊಸದಾಗಿ ಈ ಏನಂತೀರಿ ಸೋಷಿಯಲ್ ಮೀಡಿಯಾ ನ್ಯೂಸ್ ಚಾನಲ್ಗಳು ಭಾಳ ಒಂದು ಪ್ರಾಮುಖ್ಯತೆ ಇದ್ದು, ಅದ್ರ ಜೊತೆಗೆ ಅವ್ರ ಸೇವೆ ಕೂಡ ಭಾಳ ಅಪಾರವಾದದ್ದು. ಆ ಸೇವೆ ಕೂಡ ನಾವು ನಮನ ಸಲ್ಲಿಸ್ತೀವಿ. ಅದ್ರ ಜೊತೆಗೆ ತಮ್ಮೆಲ್ಲರ ಒಂದು ಸಪೋರ್ಟ್, ಒಂದು ಈ ಸಪೋರ್ಟ್ ನಮ್ಮ ಹಿಂದುಳಿದ ವರ್ಗಕ್ಕೂ ಸದಾ ಅದ, ಅದ್ರ ಜೊತೆಗೆ ಮುಂದೆ ಕೂಡ ಇರ್ತದೆ ಅಂತ ಹೇಳ್ತಾ ಎಲ್ರಿಗೂ ನಮಸ್ಕಾರ.